Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 40 verse 17. You are my Savior and my God, hurry to my aid. ಕೀರ್ತನೆಗಳು 40:17 ವಚನ. ನನ್ನ ದೇವರೇ, ನೀನೇ ನನಗೆ ಸಹಾಯಕನೂ ರಕ್ಷಕನೂ ಆಗಿದ್ದಿ, ತಡ ಮಾಡಬೇಡ. ಇಲ್ಲಿ ಅರಸನಾದ ದಾವೀದನು ಕರ್ತನ ಪ್ರಸನ್ನತೆಯನ್ನು ಅನುಭವಿಸುತ್ತಾ ಈ ಮಾತನ್ನು ಹೇಳ್ತಾ ಇದ್ದಾನೆ. ಪ್ರಿಯರೇ, ದೇವರೇ ನನಗೆ ಸಹಾಯಕನಾಗಿದ್ದಾನೆ, ದೇವರೇ ನನಗೆ ರಕ್ಷಕನಾಗಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹೌದು, ನಮ್ಮ ಕರ್ತನು ಅಂದು ಜೀವಂತನಾಗಿರುವ ದೇವರು ಇಂದೂ ಕೂಡ ಜೀವಂತನಾಗಿದ್ದಾರೆ. ಅಂದು ದಾವೀದನಿಗೆ ಸಹಾಯ ಮಾಡಿದ ದೇವರು ಇಂದೂ ಕೂಡ ನನ್ನನ್ನು ನಿನ್ನನ್ನು ಸಹಾಯ ಮಾಡಲಿಕ್ಕೆ ಆಶಿಸುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ನಮ್ಮ ಕರ್ತನು ಯಾವತ್ತಿಗೂ ತಡ ಮಾಡುವುದಿಲ್ಲ, ಎಲ್ಲವನ್ನು ಸಕಾಲದಲ್ಲೇ ಮಾಡಿ ಮುಗಿಸುವಂಥ ದೇವರು ನಮ್ಮ ದೇವರಾಗಿದ್ದಾರೆ ಎಂಬುದಾಗಿ ಪ್ರಸಂಗಿ 3:13 ನಾವು ನೋಡ್ತೇವೆ. ಹೌದು, ನಾವು ಅಂದುಕೊಳ್ಳುತ್ತೇವೆ ದೇವರು ನನ್ನ ಜೀವಿತದಲ್ಲಿ ಆಶೀರ್ವಾದ ಮಾಡುತ್ತಾ ಇಲ್ಲ, ಆಶೀರ್ವಾದಕ್ಕೆ ತಡೆಯಾಗುತ್ತಾ ಇದೆ, ಎಲ್ಲವೂ ತಡವಾಗುತ್ತಾ ಇದೆ ಎಂಬುದಾಗಿ ನಾವು ಅಂದುಕೊಳ್ಳಬಹುದು. ಆದರೆ ನಮ್ಮ ದೇವರು ಸಕಾಲಕ್ಕೆ ಎಲ್ಲವನ್ನು ಮಾಡಿ ಮುಗಿಸುವಂಥ ದೇವರು. ಕಾನಾವೂರಿನ ಮದುವೆಯಲ್ಲಿ ದ್ರಾಕ್ಷಾರಸವು ಕಡಿಮೆಯಾದಾಗ ಯೇಸು ಸ್ವಾಮಿಯ ತಾಯಿ ಬಂದು ಆತನಿಗೆ ದ್ರಾಕ್ಷಾರಸ ಖಾಲಿಯಾಗಿದೆ ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ಏನು ಹೇಳ್ತಾರೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂಬುದಾಗಿ ಹೇಳ್ತಾರೆ. ಹೌದು, ಎಲ್ಲ ಸಮಯಗಳನ್ನು ತಕ್ಕ ಕಾಲದಲ್ಲಿ ಆತನು ಮಾಡಿ ಪರಿಪೂರ್ಣಗೊಳಿಸುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಅರಣ್ಯಕಾಂಡ 23:19 ನಾವು ನೋಡ್ತೇವೆ, ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ ಎಂಬುದಾಗಿ. ಹೌದು, ನಮ್ಮ ದೇವರು ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವರಲ್ಲ, ಮನುಷ್ಯರ ಹಾಗೆ ಎರಡು ಮಾತಿನವನಲ್ಲ. ಆತನು ನುಡಿದಂತೆ ನಡೆಯುವ ಆತನು, ನುಡಿದದನ್ನು ನೆರವೇರಿಸುವ ಆತನು. ಆತನು ಖಂಡಿತವಾಗಿಯೂ ವಿಶ್ವಾಸಕ್ಕೆ ಅರ್ಹನಾಗಿದ್ದಾನೆ. ಆತನು ವಾಗ್ದಾನವನ್ನು ಮಾಡಿ ನಮ್ಮ ಜೀವಿತದಲ್ಲಿ ಅದನ್ನು ನೆರವೇರಿಸುವಂಥ ದೇವರಾಗಿದ್ದಾರೆ. ನನ್ನ ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳು ತಡವಾಗುತ್ತಾ ಇವೆಯಾ? ಹಾಗಿರುವುದಾದರೆ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಇನ್ನು ಕೆಲವೇ ಸಮಯದಲ್ಲಿ ಕರ್ತನು ನಿನ್ನ ಚಿಂತಾಭಾರವನ್ನೆಲ್ಲ ತೊಲಗಿಸುತ್ತಾರೆ, ನಿನ್ನ ಶ್ರಮೆಗಳೆಲ್ಲ ಹೋಗುತ್ತವೆ. ಕರ್ತನು ನಿನಗೆ ಆಶೀರ್ವಾದ ಮಾಡುತ್ತಾರೆ. ಕರ್ತನು ತಡ ಮಾಡಬಹುದು, ಆದರೆ ತಾತ್ಸಾರ ಎಂದಿಗೂ ಮಾಡುವುದಿಲ್ಲ. ಎಹೆಜ್ಕೇಲ 12:25 ನಾವು ನೋಡ್ತೇವೆ, ನಾನು ಕರ್ತನು, ನಾನು ನುಡಿದೇ ನುಡಿಯುವೆನು, ನಾನು ನುಡಿದ ಮಾತು ನೆರವೇರುವುದು, ಇನ್ನು ನಿಧಾನವಾಗುವುದು ಎಂಬುದಾಗಿ ದೇವರಲ್ಲಿ ವಾಕ್ಯದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನನ್ನ ಪ್ರಿಯ ದೇವಜನರೇ, ಇದುವರೆಗೆ ತಡೆಯಾಗಿರುವ ಎಲ್ಲ ಆಶೀರ್ವಾದಗಳು ಇನ್ನು ಮುಂದೆ ಕರ್ತನು ನಿನ್ನ ಜೀವಿತದಲ್ಲಿ ಪೂರ್ತಿಗೊಳಿಸಲಿಕ್ಕಿದ್ದಾರೆ. ಜ್ಞಾನೋಕ್ತಿ 13:12 ನಾವು ನೋಡ್ತೇವೆ, ಕೋರಿದ್ದಕ್ಕೆ ತಡವಾದರೆ ಮನಸ್ಸು ಬಳಲುವುದು, ಕೈಗೂಡಿದ ಇಷ್ಟಾರ್ಥವು ಜೀವವೃಕ್ಷವು ಎಂಬುದಾಗಿ. ಹೌದು, ನಿನ್ನ ಜೀವಿತದಲ್ಲಿ ಜೀವವೃಕ್ಷದ ಆನಂದವನ್ನು ನೀಡಲಿಕ್ಕೆ ದೇವರು ಆಶಿಸ್ತಾ ಇದ್ದಾರೆ. ಅದಕ್ಕಾಗಿ ತಾಳ್ಮೆಯಿಂದ ಕಾದಿರು, ತಕ್ಕ ಸಮಯದಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತದೆ. ನೀನು ಕರ್ತನಿಗಾಗಿ ಕಾದಿರು, ತಡವಾದರೂ ಕೂಡ ಅದು ಒಳ್ಳೆಯದಕ್ಕಾಗಿಯೇ. ಒಂದು ವೇಳೆ ನಿನ್ನ ಜೀವಿತದಲ್ಲಿ ಆಶೀರ್ವಾದಕ್ಕೆ ತಡವಾಗುತ್ತಾ ಇದೆ ಎಂದರೆ ಕರ್ತನು ನಿನ್ನ ಜೀವಿತದಲ್ಲಿ ಅತ್ಯುತ್ತಮವಾದದನ್ನು ಕೊಡಲಿಕ್ಕೆ ಸಿದ್ಧಪಡಿಸ್ತಾ ಇದ್ದಾರೆ ಎಂಬುದಾಗಿ. ಆದುದರಿಂದ ನಿರಾಶನಾಗಬೇಡ, ಕರ್ತನನ್ನು ಸ್ತುತಿಸು. ತಕ್ಕ ಕಾಲದಲ್ಲಿ ಕರ್ತನು ಖಂಡಿತವಾಗಿಯೂ ನೀನು ಬೇಡಿರುವ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ದಯಪಾಲಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೆಹೋವನೇ, ರಕ್ಷಕನೇ, ನಮ್ಮ ಕೋಟೆಯೇ, ನಮ್ಮ ಬಂಡೆಯೇ, ನಮ್ಮ ದುರ್ಗವೇ, ನಿನಗೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ನೀವು ನಮ್ಮ ರಕ್ಷಕನಾಗಿದ್ದೀರಿ, ನಮ್ಮ ಸಹಾಯಕನಾಗಿದ್ದೀರಿ ದೇವ. ಅದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ದಾವೀದನು ನಿನ್ನ ಪ್ರಸನ್ನತೆಯನ್ನು ಅನುಭವಿಸಿದ ಹಾಗೆ ದೇವ, ನಾವೆಲ್ಲರೂ ಕೂಡ ನಿನ್ನ ಪ್ರಸನ್ನತೆಯನ್ನು ಅನುಭವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ. ನಿನ್ನನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಹಾಯ ಮಾಡು ಕರ್ತನೆ. ನೀನು ಯಾವತ್ತಿಗೂ ನಮ್ಮ ಜೀವಿತದಲ್ಲಿ ಮಾಡಿರೋ ವಾಗ್ದಾನಗಳನ್ನು ನೆರವೇರಿಸುವಾತನು ಎನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಕೃಪೆ ಮಾಡು ಸ್ವಾಮಿ. ನೀನು ಅದ್ಭುತಗಳನ್ನು ಮಾಡುವಂಥ ದೇವರಪ್ಪ. ನೀನು ತಡ ಮಾಡಿದರೂ ಕೂಡ ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಕೊಟ್ಟೇ ಕೊಡುತ್ತೀಯ ದೇವರೇ. ಅದಕ್ಕಾಗಿ ಸ್ತೋತ್ರಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರು ಯಾವ ಒಂದು ಆಶೆಯಿಂದ ನಿನ್ನ ಪಾದದಲ್ಲಿ ಬಂದಿದ್ದಾರೋ, ಯಾವ ಒಂದು ಬೇಡಿಕೆಯನ್ನು ತೆಗೆದುಕೊಂಡು ನಿನ್ನ ಪಾದದಲ್ಲಿ ಬಂದಿದ್ದಾರೋ, ಅವರೆಲ್ಲ ಬೇಡಿಕೆಗಳನ್ನು ಈಡೇರಿಸು ಸ್ವಾಮಿ. ಪ್ರಾರ್ಥನೆಗೆ ಕಿವಿಗೊಡು ಕರ್ತನೆ. ಸದುತ್ತರವನ್ನು ದಯಪಾಲಿಸು, ಅವರನ್ನು ಆಶೀರ್ವದಿಸು. ಇಂದಿನಿಂದ ಅವರ ಜೀವಿತದಲ್ಲಿ ಅವರು ಉನ್ನತಿಯನ್ನು ಕಾಣಲಿಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.